ನಟ ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ಪ್ರಥಮ್ ರಮ್ಯಾ ಅವರ ನಡುವಿನ ಜಟಾಪಟಿ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಏನಂತಾರೆ, ಕೇವಲ ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಅಲ್ಲ, ಸೊ ಯಾವುದೇ ನಟ ನಟಿಯರಿರಲಿ ಅವರ ಅಭಿಮಾನಿಗಳು ಮಾಡ್ತಕ್ಕಂಥ ಅತಿರೇಕದ ವರ್ತನೆಗೆ ಮುಂದಿನ ದಿನಗಳಲ್ಲಿ ಬ್ರೇಕ್ ಬೀಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಿಲಂ ಚೇಂಬರ್ ಮುಖಾಂತರ ಸಿಎಂ, ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್ಗೆ ಒಂದು ಮನವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಜಿ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮಾ ಹರೀಶ್ ಅವರು ಮನವಿ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಯಾವುದೇ ನಟ ನಟಿಯರಿರಲಿ ಅವರ ಅತಿರೇಕದ ವರ್ತನೆಗಳು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಫೇಕ್ ಅಕೌಂಟ್ಗಳಿಗೆ ಬ್ರೇಕ್ ಬೀಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿ ಮಾಡಿದ್ರಿ. ಏನ್ ಎಕ್ಸಾಕ್ಟ್ ಆಗಿ ಮನವಿ ಮಾಡಿರುವಂತದ್ದು ಇವತ್ತು? ಏನಿಲ್ಲ, ಆಕ್ಚುಲಿ ಇವತ್ತೇನು ಈ ಅಭಿಮಾನಿಗಳು ನಟಿ ರಮ್ಯಾ ಅವರ ಮೇಲಿನ ಒಂದು ಕೆಟ್ಟ ಪದ ಬಳಕೆ, ಅವ್ರಿಗೆ ನೋವಾಗಂತ ರೀತಿಲಿ ರಮ್ಯಾ ಅಂತಾನೆ ಅಲ್ಲ ನಾನು ಹೇಳೋದು, ಒಂದು ಹೆಣ್ಣು ಮಗುಗೆ ಯಾರೇ ಆಗಲಿ ಈ ಥರ ಒಂದು ತನ್ನ ಅಭಿಮಾನ ಹಿಂಗೆ ತೋರಿಸ್ಕೊಳ್ಳೋದು ಅಂದರೆ ಅವ್ರನ್ನ ತನ್ನ ನಟ ಖುಷಿ ಪಡಬೇಕು, ತನ್ನ ಇದು ಕೊಡೋದು ಆ ಥರ. ಬಟ್ ಅವರು ಇಲ್ವೋ, ಬಟ್ ನಾನು ಹೇಳೋದು ಯಾವುದೇ ನಟರ ಅಭಿಮಾನಿ ಆಗಲಿ ನಾನೇ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇವತ್ತಿನ ಒಂದು ಅವ್ರ ಶಿಕ್ಷೆ ಮುಖಾಂತರ ಅಟ್ಲೀಸ್ಟ್ ಆ ಒಂದು ಮೆಸೇಜ್ ಹೋದರೆ ಬೇರೆ ಯುವಕರೆಲ್ಲ ಅಟ್ಲೀಸ್ಟ್ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಮುಂದೆ ಸೋಷಿಯಲ್ ಮೀಡಿಯಾ ಹೆಂಗೆ ಆಪ್ರೇಟ್ ಮಾಡಬೇಕು, ಅವ್ರು ಈ ಥರ ಕೆಟ್ಟದಾಗಿ ಆಪ್ರೇಟ್ ಮಾಡಿದರೆ ಯಾವ ಥರ ಶಿಕ್ಷೆಗೆ ಗುರಿ ಆಗ್ತಾರೆ, ಶಿಕ್ಷೆಗೆ ಗುರಿ ಆದರೆ ಅವ್ರ ಮನೆಯವರೆಲ್ಲ ಎಷ್ಟು ತೊಂದರೆಗೆ ಸಿಗಾಕೊಂತಾರೆ ಅನ್ನೋ ಮೆಸೇಜು ಆ ಒಂದು ಸಮಾಜಕ್ಕೆ ಹೋಗಬೇಕು. ಯಾಕಂದರೆ ಇವತ್ತು ಆ ಒಂದು ಎಷ್ಟು 43 ಜನ ಮೇಲೆ FIR ಆಗಿದೆ. ಬಟ್ ನಿಜ ಆ ಥರ ಒಂದು ಮಾಡಿರೋದು ತುಂಬಾ ಒಂದು ನೋವಾಯಿತು. ಆ ಒಂದು ಯಾವುದೇ ನಟರ ಅಭಿಮಾನಿ ಆಗಲಿ ಅದು ಶಿಕ್ಷೆ ಆಗಬೇಕು, ಆ ಒಂದು ಮನವಿ ಮಾಡಿ ಅಂತೇಳಿ ನಾನು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ಸರ್, ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದು ಮಾತು ಪ್ರಸ್ತಾಪ ಮಾಡಿದ್ರಿ, ಅವತ್ತು ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಮಧ್ಯೆ ಕೂಡ ಒಂದು ಅಂದ್ರೆ ಭಿನ್ನಾಭಿಪ್ರಾಯಗಳಿತ್ತು ಅಥವಾ ಒಂದಿಷ್ಟು ಮಾತನಾಡ್ತಾ ಇದ್ರು. ಬಟ್ ಆದ್ರೆ ನೇರವಾಗಿ ಯಾರೋ ಮಾತನಾಡ್ತಾ ಇರ್ಲಿಲ್ಲ, ಅವರ ಸಿನಿಮಾಗಳನ್ನ ಗೆಲ್ಲಿಸುವ ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತಿದ್ರು ಅನ್ನೋದು. ಅವತ್ತಿನ ಬೆಳವಣಿಗೆಗಳು ಮತ್ತು ಇವತ್ತಿನ ಅಭಿಮಾನಿಗಳ ವರ್ತನೆಗೆ ಹೆಂಗ್ ವ್ಯತ್ಯಾಸ ಅನ್ಸುತ್ತೆ ಅಂತ? ಅವತ್ತು ತುಂಬಾ ಆರೋಗ್ಯಕರವಾದಂಥ ಬೆಳವಣಿಗೆಗಳಿತ್ತು. ಇವತ್ತರ ಒಂದು ಅಭಿಮಾನ ತನ್ನ ನಟನನ್ನು ಓಲೈಸ್ಕೊಳ್ಳಿಕ್ಕೆ, ಮೆಚ್ಚಿಸ್ಕೊಳ್ಳಿಕ್ಕೆ, ತನ್ನ ನಟನ ಕಣ್ಣಲ್ಲಿ ಗುರ್ಸ್ಕೊಳ್ಳಿಕ್ಕೆ ಮಾಡಕ್ಕೆ ಹೊರಟಿರ್ತಕ್ಕಂಥ ಅಭಿಮಾನಿಗಳು ನಿಜವಾಗ್ಲೂ ಅಭಿಮಾನಿಗಳು. ನಾನು ಹೇಳೋದು, ಒಂದು ತಮ್ಮ ತಂದೆ ತಾಯಿಗೆ ಅಭಿಮಾನಿಯಾಗಿ, ತನ್ನ ಕುಟುಂಬಕ್ಕೆ ಅಭಿಮಾನಿಯಾಗಿ ಫಸ್ಟು, ಆಮೇಲೆ ನಟರು. ಯಾಕಂದರೆ ಆಮೇಲೆ ತಮಗೆ ಯಾರು ಬರಲ್ಲ. ನಾಳೆ ದಿನ ತಾವು ಅಭಿಮಾನಿಗಳು ಏನು ಮಾಡ್ತಾರೆ, ಇವಾಗ 43 ಜನ ಏನು FIR ನಾಳೆ ದಿನ ಕೇಸ್ ಸಿಗಾಕೊಂಡ್ರೆ ಅವ್ರ ಹಿಂದೆ ನಟರು ಕೂಡ ಬರಲ್ಲ, ಒಂದು ರಾಜಕಾರಣಿಗಳು ಬರಲ್ಲ, ಯಾರೂ ಬರಲ್ಲ. ತಾವೇ ಅನುಭವಿಸ್ಬೇಕಾಗುತ್ತೆ. ತಮ್ಮಿಂದ ತಮ್ಮ ಕುಟುಂಬದವರೆಲ್ಲ ನೋವು ಅನುಭವಿಸ್ಬೇಕಾಗ್ತದೆ. ಯಾಕಂದರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಲದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ನಾವು ಕೂಡ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ಎಲ್ಲ ಪಿಕ್ಚರ್ಗಳು ನೋಡಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಕೂಡ ನಾನು. ಯಾಕಂದ್ರೆ ಅವತ್ತಿಂದನೂ ಈ ಫ್ಯಾನ್ಸ್ ವಾರ್ ಇದ್ದೇ ಇದೆ, ಇಲ್ಲ ಅಂತಲ್ಲ. ಅವತ್ತು ಯಾವ ಥರ ಇತ್ತು, ಆರೋಗ್ಯಕರವಾಗಿತ್ತು ಅಂದರೆ ಈ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬೈತಾ ಇರಲಿಲ್ಲ, ಹೊಡೆದಾಡ್ತಾ ಇರಲಿಲ್ಲ, ಏನು ಮಾಡ್ತಿಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ರಾಜ್ಕುಮಾರ್ ಫ್ಯಾನ್ಸ್ಗೆ ಒಂದು ಮಾತು ಅನ್ನೋದಾಗಲಿ, ಹೊಡೆದಾಟ ಆಗಲಿ, ಬೈಗುಳಾಗಲಿ ಯಾವ ಥರ ಒಂದು ಮಾಡ್ತಾ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೂ ಕೂಡ ನೇರವಾಗಿ ಆವಾಗ ಇನ್ನೂ ಚೆನ್ನಾಗಿತ್ತು. ನಾನು ಹೇಳೋದು ತುಂಬ ಆರೋಗ್ಯಕರವಾಗಿತ್ತು. ಬಟ್ ಒಬ್ಬ ನಟನನ್ನು ಅಭಿಮಾನಿ ಹೆಂಗೆ ತೋರಿಸ್ತಾ ಇದ್ರು ಅಭಿಮಾನಿಗಳಂದರೆ, ತನ್ನ ನೆಚ್ಚಿನ ನಟನ ಚಿತ್ರ ಗೆಲ್ಲಿಸುವ ಮುಖಾಂತರ ಉತ್ತರ ಕೊಡ್ತಾ ಇದ್ದಾರೆ ಹೊರತು ಈ ಥರ ಇನ್ನೊಬ್ಬರಿಗೆ ಯಾರೋ ಏನೋ ಮಾತಾಡಿದ್ರು ಅಂದರೆ ಅವ್ರಿಗೆ ಒಂದು ತೇಜೋವಧೆ ಮಾಡೋದು, ಒಂದು ಬೈಗುಳ ಮಾಡೋದು, ಅವ್ರಿಗೆ ಬೈಯೋದಲ್ಲದೆ ಅವ್ರ ಮನೆಯವ್ರನ್ನೆಲ್ಲ ಕರ್ತರೋದು, ಈ ಥರ ಎಲ್ಲ ಈ ಥರ ಅಭಿಮಾನಿಗಳು ಮಾಡ್ತಾರೆ. ಅದು ನಿಜವಲ್ಲ ಅಭಿಮಾನ ಅಲ್ಲ ಅದು.